ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ನೀವಿನ್ನು ಚ್ಯವನ್ಪ್ರಾಶ್ ತರೋದನ್ನು ಬಿಟ್ಬಿಡಿ, ಮನೆಯಲ್ಲೇ ಹೇಗೆ ಇಮ್ಯುನಿಟಿ ಬೂಸ್ಟರನ್ನು ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಬೆಸ್ಟ್ ಇಮ್ಯುನಿಟಿ ಬೂಸ್ಟರ್. ನೆಲ್ಲಿಕಾಯಿನ ಮಾಡಿದ್ದು, ಬನ್ನಿ ಹೇಗೆ ಮಾಡೋದು ನೋಡುವ. ನಾನು 10 ನೆಲ್ಲಿಕಾಯಿ ತಗೊಂಡಿದ್ದೀನಿ. ಅದನ್ನು ಈಗ ಚೆನ್ನಾಗಿ ತೊಳಿಬೇಕು. ಇವಾಗ ನೆಲ್ಲಿಕಾಯಿ ಸೀಸನ್ ಅಲ್ವಾ, ಸೊ ಅವೈಲೇಬಲ್ ಇರುತ್ತೆ. ಈ ಥರ ಮಾಡಿಟ್ಕೊಂಡ್ರೆ ನಮಗೆ ಇದನ್ನು ಮಕ್ಕಳಿಗೆ ಕೊಡ್ಬೋದು. ನಾವು ಮಕ್ಕಳು ಮಾತ್ರ ಅಲ್ಲ, ಅಡಲ್ಟ್ಸು, ಏಜ್ ಆದವ್ರು ಕೂಡ ತಿನ್ಬೋದು. ಇದನ್ನು ಚೆನ್ನಾಗಿ ತೊಳೆದು ಸ್ಟೀಮಲ್ಲಿ ಬೇಯಿಸಬೇಕು. ಇದೀಗ ಸ್ಟೀಮಲ್ಲಿ ಸ್ವಲ್ಪ ಹೊತ್ತು ಬೇಯಲಿ, ಒಂದು 20 ನಿಮಿಷ ಬೇಕು ಬೇಯಲಿಕ್ಕೆ. ಅಷ್ಟೊತ್ತರಲ್ಲಿ ನಾವು ಇದಕ್ಕೆ ಬೇಕಾದಂತಹ ಇನ್ನೊಂದು ಪೌಡರನ್ನು ಮಾಡ್ಕೊಳ್ಳುವ. ಈಗ ಪೌಡರ್ ಮಾಡಲಿಕ್ಕೆ ಒಂದಿಷ್ಟು ಸ್ಟಾರ್ ತಗೊಂಡಿದ್ದೀನಿ, 4 ಲವಂಗ, ಇಷ್ಟು ಅರ್ಧ ಒಣಶುಂಠಿ, ಏಲಕ್ಕಿ, ಚಕ್ಕೆ, ಹಾಗೆ ಕರಿಮೆಣಸು. ಇದಿಷ್ಟನ್ನು ನಾವೀಗ ಡ್ರೈ ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ. ಈ ಥರ ಡ್ರೈ ಫ್ರೈ ಮಾಡಬೇಕಾದ್ರೆ ನಮಗೆ ಅದರ ಸ್ಮೆಲ್ ಬರ್ತದೆ, ಘಮ ಘಮ ಅಂತ. ಚ್ಯವನಪ್ರಾಶನ ಅಂತ ಮಕ್ಕಳಿಗೆ ಕೊಡ್ತಾರೆ. ಆ್ಯಕ್ಚುಲಿ ಅದು ನೆಲ್ಲಿಕಾಯದ್ದೇ ಮಾಡೋದು. ಆದರೆ ನನಗೆ ಗೊತ್ತಿರೋ ಪ್ರಕಾರ, ಅಂದರೆ ಡಾಕ್ಟರ್ಸ್ ಹೇಳಿ ನನಗೆ ಗೊತ್ತಾಗಿದ್ದು, ಆಯುರ್ವೇದಿಕ್ ಡಾಕ್ಟರ್ಸು ಅವರೇ ಕೆಲವೊಂದು, ಎಲ್ಲರೂ ಅಲ್ಲ, ಮತ್ತು ತಪ್ಪು ತಿಳ್ಕೊಬೇಡಿ, ಏನು ಮಾಡ್ತಾರೆ ಅಂದರೆ ನೆಲ್ಲಿಕಾಯಿ ಎಲ್ಲ ಟೈಮಲ್ಲಿ ಅವೈಲೇಬಲ್ ಇರೋಲ್ಲ. ಸೊ ಚ್ಯವನ್ಪ್ರಾಶ ಆಗಲೇಬೇಕಲ್ವ. ಸೊ ಕಂಪನಿಯವ್ರು ಏನು ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಅಡಲ್ಟ್ರೇಷನ್ ಮಾಡ್ತಾರಂತೆ. ಸೊ ಅದು ಕೊಡೋದಷ್ಟು ಒಳ್ಳೆಯದಲ್ಲ. ಆ ಟೈಮಲ್ಲಿ ಈ ಥರ ನಾವು ಮಾಡಿಟ್ಕೊಂಡ್ರೆ ನಾವು ಮಕ್ಕಳಿಗೆ ಇದನ್ನೇ ಕೊಡ್ಬೋದು, ದೊಡ್ಡವರಿಗೂ ಇದನ್ನು ತಗೋಬೋದು, ನಾವು ತಿನ್ಬೋದು. ಚ್ಯವನ್ಪ್ರಾಶನ ನಮಗೆ ರಿಸ್ಕ್ ಇರಲ್ಲ, ಅದು ನೆಲ್ಲಿಕಾಯಿ ಇದೆ ಅಥವಾ ಬೇರೆ ಏನಾದರೂ ಅಂತ ನಮಗೆ ರಿಸ್ಕ್ ಇರಲ್ಲ. ಸೊ ಇದನ್ನು ಮಾಡಿಟ್ಕೊಂಡು ನಾವು ಇದನ್ನು ಕನ್ಸ್ಯೂಮ್ ಮಾಡ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಸೇರಿಸ್ತೀನಿ. ಇನ್ನು ಮೊದಲೇ ಜೀರಿಗೆ ಸೇರಿಸಿದ್ರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ಪರಿಮಳ ಬರ್ತಾ ಇದೆ, ಅದ್ರ ನಮಗೆ ಟೆಕ್ಸ್ಚರ್ ನೋಡೋ ಗೊತ್ತಾಗತ್ತೆ. ಇವಾಗ ಆಯ್ತು, ಇದನ್ನು ಬೇರೆ ಪಾತ್ರೆಗೆ ಹಾಕುವ, ಇಲ್ಲಾಂದರೆ ಬಿಸಿಗೆ ಇನ್ನೂ ಒಂದು ಜಾಸ್ತಿ ಕಪ್ಪಾಗತ್ತೆ, ಅದು ಆಗಬಾರ್ದು. ನೆಲ್ಲಿಕಾಯಿ ನೋಡಿ ಅದಾಗಿ ಓಪನ್ ಆಗಿದೆ, ಅದರ ಅರ್ಥ ಅದು ಇವಾಗ ಬೆಂದಿದೆ ನೋಡಿ. ಸೊ ಇದನ್ನು ಈಗ ನಾನು ಬೀಜವನ್ನು ಬೇರ್ಪಡಿಸ್ಬೇಕು. ನೀವು ಮಿಕ್ಸಿನಾದರೂ ಮಾಡ್ಕೋಬೋದು, ಬೀಜವನ್ನು ಎತ್ತಿಟ್ಕೊಳ್ತು. ಓಪನ್ ಮಾಡಿಟ್ರೆ ಬೇಗ ತಣಿತದೆ, ಸೊ ಅದಕ್ಕೆ ಓಪನ್ ಮಾಡ್ತಾ ಇದ್ದೇನೆ. ಬೀಜ ತೆಗೆದಾದ್ಮೇಲೆ ಇದನ್ನು ಗ್ರೈಂಡ್ ಮಾಡಬೇಕು. ಒಂದು ಬಾಣಲೆಗೆ ಸ್ವಲ್ಪ ಬೆಲ್ಲ ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನು ಪಾಕ ಮಾಡ್ಕೊಳ್ಬೇಕು. ಇವಾಗ ಫಸ್ಟು ನೋಡಿ, ಬೆಲ್ಲ ಕರಗ್ತಾ ಇದೆ, ನೊರೆ ನೊರೆ ಬರ್ತಾ ಇದೆ. ಈಗ ಇದನ್ನು ಪೌಡರ್ ಮಾಡಿ ಎತ್ತಿಟ್ಕೊಳ್ಳೋಣ. ಇದನ್ನು ಫೈನ್ ಪೌಡರ್ ಮಾಡಿದರೆ ತುಂಬ ಮಿಕ್ಸಾಗಿ ಬ್ಲೆಂಡಾಗಿ ಬರ್ತದೆ. ಅದಾದಮೇಲೆ ಈಗ ಬೆಲ್ಲ ಎಲ್ಲ ಕರಗಿದ ಮೇಲೆ ನಾವು ಗ್ರೈಂಡ್ ಮಾಡಿದ ನೆಲ್ಲಿಕಾಯಿಯ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕದಡಬೇಕು. ಗಂಟೆನೂ ಆಗಬಾರ್ದು. ಈ ಥರ ಕೈ ಆಡಿಸ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ಕೈ ಬಿಟ್ಟರೆ ಚೆನ್ನಾಗಾಗಿ ಬರಲ್ಲ, ಗಂಟಿಟ್ಕೊಳ್ಳುತ್ತೆ ಅಥವಾ ಅಡಿ ಇಟ್ಕೊಳ್ಳುತ್ತೆ. ಹೀಗೆ ಬಿಸಿ ಮಾಡಿ 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 ಅದು ಈ ಥರ ನೋಡಿ ಟೆಕ್ಸ್ಚರ್ ಚೇಂಜ್ ಆಯಿತು. ಈಗ ಈ ಪೌಡ್ರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು. ಅದಾದಮೇಲೆ ಇದೊಂಥರ ಡ್ರೈ ಆಗ್ತಾ ಬರ್ತದೆ. ಇವಾಗ ಸಾಕು. ಇವಾಗ ನಿಮಗೆ 1 ತಿಂಗಳು ಅಥವಾ ಹೆಚ್ಚು ಟೈಮ್ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿ, ನೆಲ್ಲಿಕಾಯಿಯ ಇಮ್ಯುನಿಟಿ ಬೂಸ್ಟರ್ ಲೇಹ ರೆಡಿ ಆಯಿತು.